ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದವಿತ್ತ. ವೀಕ್ಷಕರೇ, ಶಿವಮೊಗ್ಗದಲ್ಲಿ ಹಿಂದೂ ಬಾಲಕನ ಹತ್ಯೆ ಆಗಿರುವಂಥ ವಿಚಾರವಾಗಿ, ಅನ್ಯ ಕೋಮಿನ ಅಪ್ರಾಪ್ತ ಬಾಲಕನಿಂದ ಈ ಕೃತ್ಯ ನಡೆದಿರೋ ವಿಚಾರವಾಗಿ ಇಂಚಿಂಚು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಅದೇ ಕಾರಣಕ್ಕಾಗಿ ನೀವು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಶಿವಮೊಗ್ಗ ಇಲ್ಲಿನ ಉರಗಡೂರು ಎಂಬಲ್ಲಿ SSLC ಓದುತ್ತಿದ್ದ ಹಿಂದೂ ಬಾಲಕನ ಹತ್ಯೆ ಮಾಡಲಾಗಿದೆ. ಅನ್ಯ ಕೋಮಿಗೆ ಸೇರಿದ 3-4 ಜನ ಬಾಲಕರು ಹಿಂದೂ ವಿದ್ಯಾರ್ಥಿಯನ್ನ ಈ ರೀತಿಯಾಗಿ ಮಾಡಿದ್ದಾರೆ ಎಂಬ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಅನ್ಯ ಕೋಮಿಗೆ ಸೇರಿದ 3-4 ಜನ ಬಾಲಕರು ಹಿಂದೂ ವಿದ್ಯಾರ್ಥಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಉರಗಡೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಓದುತ್ತಿದ್ದ ಬಾಲಕನ ಮೇಲೆ ಈ ರೀತಿಯಾಗಿ ಮಾಡಲಾಗಿದೆ. ತೀವ್ರವಾಗಿ ಗಾಯಗೊಂಡ ಬಾಲಕನನ್ನು ಆಸ್ಪತ್ರೆಗೆ ಸೇರಿಸಿದರೂ ಚಿಕಿತ್ಸೆ ಫಲಿಸದೆ ಆತ ನಪ್ಪಿದ್ದಾನೆ ಎನ್ನಲಾಗಿದೆ. ಶಿವಮೊಗ್ಗದಲ್ಲಿ ಅಪ್ರಾಪ್ತ ಬಾಲಕನ ಆಗಿದೆ. SSLC ಓದುತ್ತಿದ್ದ ಹಿಂದೂ ಬಾಲಕನನ್ನ ಶಿವಮೊಗ್ಗ ನಗರದ ಉರಗಡೂರಿನಲ್ಲಿ ಮಾಡಲಾಗಿದೆ. ಉರಗಡೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ SSLC ಓದುತ್ತಿದ್ದ ಬಾಲಕ ಪರೀಕ್ಷೆ ಹಿನ್ನೆಲೆಯಲ್ಲಿ ವಿಶೇಷ ತರಗತಿಯಲ್ಲಿ ಹಾಜರಾಗಿದ್ದ. ಸ್ಪೆಷಲ್ ಕ್ಲಾಸ್ ಮುಗಿಸಿ ಹೋಗುವ ವೇಳೆ ಅನ್ಯ ಕೋಮಿನ 3-4 ಬಾಲಕರು ಮಾಡಿದ್ದಾರೆ. ಅನ್ಯ ಕೋಮಿನ ಸುಮಾರು 3-4 ಅಪ್ರಾಪ್ತ ಬಾಲಕರು ಈ ಕೃತ್ಯ ನಡೆಸಿದ್ದು ಶಾಲೆಯಿಂದ ಅನತಿ ದೂರದಲ್ಲಿ ಈ ಗುಂಪು ಮಾಡಿದೆ. ಲೆಯಿಂದ ತೀವ್ರ ಅಸ್ವಸ್ಥಗೊಂಡಂಥ ಬಾಲಕನನ್ನು ಆಸ್ಪತ್ರೆಗೆ ಸಾಗಿಸೋ ಪ್ರಯತ್ನ ಮಾಡಲಾಯಿತು. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯೆ ಆತ ಅವನಪ್ಪಿದ್ದಾನೆ. ಬಾಲಕನ ಮೃತದೇಹವನ್ನು ಸರ್ಕಾರಿ ಮೆಗ್ಗಾನ್ ಶವಗಾರಕ್ಕೆ ರವಾನೆ ಮಾಡಲಾಗಿದೆ. ಶವಗಾರಕ್ಕೆ ಶಿವಮೊಗ್ಗ SP ನಿಖಿಲ್ ಭೇಟಿ ನೀಡಿದ್ದಾರೆ. ಘಟನಾ ಸ್ಥಳದಲ್ಲಿ ಬಾಲಕರಿದ್ದ SP ಹಾಗೂ ಶಿವಮೊಗ್ಗ ಶಾಸಕ SN ಚನ್ನಬಸಪ್ಪ ಮಾಹಿತಿ ಪಡೆದುಕೊಂಡರು. ಶವಗಾರದ ಬಳಿ ಬಾಲಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತುಂಗಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಶಿವಮೊಗ್ಗ ನಗರದಾದ್ಯಂತ ಪೊಲೀಸ್ ವ್ಯಾಪಕ ಭದ್ರತೆ ಕೈಗೊಳ್ಳಲಾಗಿದೆ. ಇನ್ನು ಮುಂದುವರೆದ ಭಾಗವಾಗಿ ಇದರ ಅಪ್ಡೇಟ್ ಏನೇನಾಯಿತು ಅಂತ ನಾವು ನೋಡ್ತಾ ಹೋಗೋದಾದರೆ, ವೀಕ್ಷಕರೇ, ನಿಜಕ್ಕೂ ಕೂಡ ಯಾವ ರೀತಿಯಾದಂಥ ಪರಿಸ್ಥಿತಿ, ಅಸಲಿ ಕಾರಣ ಏನು ಅಂದರೆ ಈ ಬಾಲಕನಿಗೆ ಅಸಲಿ ಕಾರಣವೇನು ಅನ್ನೋದರ ವಿಚಾರವಾಗಿ ಅಶ್ವಮೇಧ ಅದರ ಬೆನ್ನತ್ತಿ ಹೋದಾಗ ಸಿಕ್ಕಿದಂಥ ಉತ್ತರ ಹೇಳ್ತಾ ಹೋಗ್ತೀನಿ, ಕೇಳಿ. ಬಾಲಕ ಸಂಕೇತ್ನನ್ನ ುವಂತಹ ದ್ವೇಷ ಏನಿತ್ತು, ಅಸಲಿಗೆ ಅಲ್ಲಿ ನಡೆದಿದ್ದೇನು, ಇವೆಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸಂಕೇತ್ ಓದಿನಲ್ಲಿ ತುಂಬ ಚುರುಕು. SSLCಯಲ್ಲಿ ಹೆಚ್ಚು ಅಂಕ ಗಳಿಸಿ ಪಾಸ್ ಆಗಬೇಕು ಅನ್ನೋ ಬಾಲಕನ ಕನಸು ಈಗ ಚಿತೆ ಸೇರಿದೆ. ಶಿವಮೊಗ್ಗ ಹೊರವಲಯದ ಉರಗಡೂರಿನಲ್ಲಿ ವಿದ್ಯಾರ್ಥಿ ಸಂಕೇತ್ ಇನ್ನು 16 ವರ್ಷ. ಈತನನ್ನು ಅನ್ಯ ಕೋಮಿನ ಬಾಲಕರು ಕೊಲೆಗೈದ ಘಟನೆ ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ. ಹಿಂದೂ ಬಾಲಕನಿಗೆ ಶಿವಮೊಗ್ಗ ಕೊತ ಕುದಿತಾ ಇದೆ. ಬಾಲಕ ಸಂಕೇತನನ್ನು ಅಂತಹ ದ್ವೇಷ ಏನಿತ್ತು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳಿದುಕೊಳ್ತಾ ಹೋಗೋಣ. ಸ್ಪೆಷಲ್ ಕ್ಲಾಸ್ ಮುಗಿಸಿ ಸಂಕೇತ್ ಬರ್ತಾ ಇದ್ದ. ಪೊಲೀಸರ ಮಾಹಿತಿ ಪ್ರಕಾರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದ ಸಂಕೇತ್ ಸೋಮವಾರ ಸ್ಪೆಷಲ್ ಕ್ಲಾಸ್ ಮುಗಿಸಿ ಬರ್ತಿದ್ದಂತೆ. ಈ ವೇಳೆ ಕೆಲ ವಿದ್ಯಾರ್ಥಿಗಳ ನಡುವೆ ಜಗಳ ಆಗ್ತಾ ಇತ್ತು. ಅವರ ಜಗಳವನ್ನು ಬಿಡಿಸಲು ಹೋದಾಗ ಸಂಕೇತ್ ಮೇಲೆ 4 ವಿದ್ಯಾರ್ಥಿಗಳು ನಡೆಸಿದ್ದಾರೆ ಎನ್ನಲಾಗ್ತಿದೆ. ಅನ್ಯಕೋಮಿನ ಬಾಲಕರು ಸಂಕೇತ್ ಭಾಗಕ್ಕೆ ಬಲವಾಗಿ ಗುದ್ದಿದ್ದಾರೆ. ಪರಿಣಾಮ ಸಂಕೇತ್ ಪ್ರಜ್ಞೆ ಕಳೆದುಕೊಂಡು ಕುಸಿದು ಬಿದ್ದಿದ್ದಾನೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಪ್ರಾಣ ಉಳಿಯಲಿಲ್ಲ. ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಕೊಲೆ ಪ್ರಕರಣ ಸಂಬಂಧ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಕ್ಷಣ ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದು ಈಗಾಗಲೇ 2 ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗ ಪೊಲೀಸ್ ವರಿಷ್ಠಾಧಿಕಾರಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸಂಕೇತ್ ಸುದ್ದಿ ಕೇಳಿ ಕುಟುಂಬಸ್ಥರಿಗೆ ದೊಡ್ಡ ಆಘಾತವಾಗಿದೆ. ಇದ್ದೊಬ್ಬ ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಾಲಕನ ಸಾವಿಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಶಿವಮೊಗ್ಗ ನಗರದಾದ್ಯಂತ ಪೊಲೀಸ್ ವ್ಯಾಪಕ ಭದ್ರತೆ ಕೈಗೊಳ್ಳಲಾಗಿದೆ. ವೀಕ್ಷಕರೇ, ಇವೆಲ್ಲವನ್ನು ಕೂಡ ಗಮನಿಸಿ ನೋಡಿದಾಗ ನಮಗನ್ಸೋದು ಒಂದೇ, ಎಂತೆಂತಂದ್ರೆ ಇನ್ನೂ ಓದಬೇಕಾದ ಚಿಕ್ಕ ಮಕ್ಕಳು, ಅದರಲ್ಲೂ ಕೂಡ ಅನ್ಯ ಕೋಮಿನ ಯುವಕರು ಅಥವಾ ಬಾಲಕರು ಈ ರೀತಿಯಾದಂಥ ಕೆಲಸಕ್ಕಿಳಿದಿರೋದು ನಿಜವಾಗ್ಲೂ ಕೂಡ ಬೇಸರವನ್ನು ತರಿಸಿದೆ. ಮಕ್ಕಳು ಮುಂದಿನ ಪೀಳಿಗೆಗೆ ಭವಿಷ್ಯವಾಗಬೇಕು, ಎಲ್ರಿಗೂ ಮಾದರಿಯಾಗಬೇಕು. ಆದರೆ ಈ ರೀತಿಯಾಗಿ ಇಂಥ ಪ್ರಕರಣಗಳಲ್ಲಿ ಚದುರಿ ಹೋಗ್ತಾ ಇರೋದು ನಿಜಕ್ಕೂ ಕೂಡ ಮುಂದಿನ ಪೀಳಿಗೆಯ ಪ್ರಶ್ನಾತೀತವಾದಂಥ ಒಂದು ಸಮಾಜವಾಗಿ ಈಗ ಮಾರ್ಪಡುತ್ತೆ ಅನ್ನೋ ಒಂದು ಅನುಮಾನ. ಅಷ್ಟರ ಮಟ್ಟಿಗೆ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ. ಇವೆಲ್ಲವೂ ಕೂಡ ಈಗ ಪ್ರಶ್ನಾತೀರ್ತವೆ. ಯಾಕಂತಂದರೆ ಈ ರೀತಿಯಾದಂತಹ ಘಟನೆ ನಿಜಕ್ಕೂ ಕೂಡ ಬಹುಶಃ ಇದೇ ಮೊದಲು ಅನಿಸುತ್ತೆ ಕರ್ನಾಟಕದಲ್ಲಿ ಚಿಕ್ಕ ಬಾಲಕನನ್ನು ಅನ್ಯ ಕೋಮಿನ ಬಾಲಕರೇ ಈ ರೀತಿಯಾಗಿ ಕೊಲೆಗೈದಿರುವಂಥ ಘಟನೆ ನಡೆದಿರೋದು. ಸೊ ಇನ್ಮೇಲೆ ಭಾಳ ಹುಷಾರಾಗಿರಬೇಕು. ಅದರಲ್ಲೂ ಕೂಡ ಯಾವ ರೀತಿಯಾದಂತಹ ಈ ಲಾ ಆ್ಯಂಡ್ ಆರ್ಡರ್ನ ಪರಿಸ್ಥಿತಿ ಹೇಗಿದೆ, ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟು ಹೋಗ್ಬಿಟ್ಟಿದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ. ಇದಕ್ಕೆ ಇನ್ನೇನು ಗೊತ್ತಿಲ್ಲೇಶ್ವರ ಮಂತ್ರಿಗಳು ಗೊತ್ತಿಲ್ಲ ಅಂತಲೇ ಹೇಳ್ಕೊಂಡು ಕೂತು ಬಿಟ್ಟಿದ್ದಾರೇನೋ ಅದು ಕೂಡ ಗೊತ್ತಿಲ್ಲ. ವೀಕ್ಷಕರೇ, ಇವೆಲ್ಲವನ್ನು ಕೂಡ ನೋಡ್ತಿದ್ದಾಗ ನಮ್ಮ ಕಾನೂನು ಸುವ್ಯವಸ್ಥೆ ಗಟ್ಟಿಯಾಗಿರಬೇಕಾಗುತ್ತೆ. ಸೊ ಹಾಗಾಗಿ
ಇವೆಲ್ಲದಕ್ಕೂ ಕೂಡ ಸದ್ಯದಲ್ಲೇ ಉತ್ತರ ಸಿಗಬೇಕಿದೆ ಮತ್ತು ತಪ್ಪಿತಸ್ಥರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಿದೆ. ಸೊ ಇನ್ನು ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.